ಹಂಗಾರೆ ಮುಂದಿನ ಕತೆ ಅಂತ ಮರೆ. ಅಲ್ಲೇ ಬಂದು ಯೋಚನೆ ಮಾಡ್ಕ. ಓ ಸರಿ ಸರಿ. ಒಂದು ಸಾಹಿತ್ಯ ಕಳಿಸಿದೆ, ಕಂಡಿದ್ಯಾನ? ಸಾಹಿತ್ಯ ನಂಬದಿ ಇಲ್ಲೇ ನೆಮ್ಮದಿ ಎಂತ ಇತ್ತಲ್ಲ. ಒಳ್ಳೇತ್ ಮರೆ. ಸರಿ, ಕಡಿಕ್ ಮಾಡ್ತೆ ಹಂಗಾರೆ. ಹಾ ಆಕಾಶವಾಣಿ ಮಂಗಳೂರು. ಓ ನೀನ ಮರೆ, ನಿನ್ನ ಕಣ್ಣು ಭಾಳ ಖುಷಿ ಆಯ್ತಾ. ಕುದ್ದಾಪುರ ಭಾಷೆ ಕೇಂಡ 1 kg ಫ್ರೆಶ್ ಬಂಗಡಿ ಕಮ್ಮಿ ರೇಟಿಗೆ ಸಿಗ್ದಂಗೆ ಆಯ್ತಾ. ಮತ್ತೆ ಹೆಂಗಿತ್ತು ಬೆಂಗಳೂರು? ವಿಶೇಷ ಎಂತ ಇತ್ತನಾ? ವಿಶೇಷ ಅಂತ ಇಲ್ಲ ಮಾರ್ರೆ, ಊರಿಗೆ ಹೊರಟೀನಿ. ಎಂತಂತೆ ಮರೆ? ಓ ಬ್ಯಾಗಿಗೆ ಎಲ್ಲ ತುಂಬ್ಕೊಂಡೆ ಬಂದಂಗಿತ್ತ. ಊರಿಗೆ ಹೋಪದ ಪಕ್ಕ ಹಂಗಾರೆ ವಾಪಸ್ ಊರಿಗೆ ಹೋಪ ಅಂತದ್ದು ಎಂತ ಆಯ್ತಾ? ಹೋದ ಕೆಲಸ ಅಂತ ಇಲ್ಲೇನ? ಅದು ದಿನ ಒಂದೊಂದು ಸ್ಟುಡಿಯೋ ತಿರುಗಾಡಿ ಸಾಕೈತೆ. ಎಲ್ಲರೂ ಚಾನ್ಸ್ ಸಿಕ್ಕಿಲ್ಲಿ. ಹೋದ ಬದಗಲ್ಲ, ಆಮೇಲೆ ಬಾ, ನಾಳೆ ಬಾ, ಕಡೆಗೆ ಬಾ ಅಂಬರೇ ಆಯ್ತು. ಅದಕ್ಕೆ ಸಂಜೆ 6:20 ಬಸ್ ಇತ್ತು, ಹೊರಟೇನೆ. ಹೇಳೋದು ಸಾಮ್ನೆ, ಊರ ಕೆಲಸ ಅಂತ ಇಲ್ದಿರು ಗಮ್ಮತ್ ನೆಮ್ಮದಿಗೆ ಅಂತ ತೊಂದ್ರೆ ಇಲ್ಲಿ. ಟೇಬಲ್ ಒಂದು ಕ್ಲೀನ್ ಮಾಡ್ಕೊಳ್ಳಿ. ಅಲ್ಲೇ ಕನ್ನಡ ದೇವಿಯ ಪ್ರಭಾವಳಿ, ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ನಂಬದಿ ನೆಮ್ಮದಿ ಊರ್ಬದಿ ಶಾಲಿ ಹೋಪತಿಗೆ ಆಡದ ಆಟೋ, ಮಳಿ ಬಪ್ಪತಿಗೆ ಓಡದು ಓಟು, ನಟ್ಟಿ ಸುರಿಗೆ ಬೈಲಂಕ ಬಡಿ ಆಟು, ಅಬ್ಬಿ ಬೆರ್ಸ್ಕ ಬಂದ್ರ ಗತಿಗೆ ಓಟು, ಬೈಸೂರಿಗೆ ಕೋಡಿ ಬೀಚಿಗೆ ಹೋಪುದ ಚಂದ, ಸೂರ್ಯಕಂತು ಹೊತ್ತಿಗೆ ಕಾಂಬುಕೆ ಇನ್ನೂ ಅಂದ. ಎಂತಾರು ನಾವು ಎಲ್ಲಿಗೆ ಹೋರು ಈ ಊರ ಚಂದ, ಊರು ಬಿಟ್ಟು ದೂರಿದ್ದನ ಹೇಳ್ತಾ ಈ ಊರಿನಂದ. ಮರುಕೆ ಆತಿಲ್ಲ ಏಗಳಿಗೂ ನಮ್ಮೂರಿನ ಬಂದ, ಎಷ್ಟೇ ಜನ್ಮ ಇದ್ರೂ ಮತ್ತಿಲ್ಲೇ ಹುಟ್ಟಕ ಎಂದ. ನಂಬದಿ ನೆಮ್ಮದಿ ಚಿರಿ ಮಾಳಿ ಬಪ್ಪತಿಗೆ ಒಲಿ ಮುಲ್ಯಾಗ ದಾನಿ ಸುಟ್ಕ ತಿಂಬುಕೆ ಖುಷಿ ಆತಲ್ದ. ಅಜ್ಜಿ ನೆಟ್ಟಿ ಮುಗ್ಸ್ಕೊಂಬಪ್ಪು ಬೆನ್ನರ್ ತಿರುಗ್ತಿದ್ದೆ ಗಣಪತಿ ಗಾಯ ಅಲ್ದ. ಎಷ್ಟಾರು ಹೆತ್ತಬಿ ಊರ ಎಣಸ್ಕಂಡ್ರೆ ಕಣ್ಣಗೆ ನೀರು, ನಮ್ಮೂರ್ ಭಾಷೆ ಕೇಂಬುಕೆ ಜೋರ ಮರುತಿಲ್ಲ ಇದನ್ನ ಯಾರು. ನಮ್ಮೂರು ನಮ್ಗೆ ಚಂದು ಅಲ್ದೆ, ಹೆಮ್ಮೆಯ ಕರುನಾಡ ಕರಾವಳಿಯೋ.
ಬದಿ ಊರ್ ಬದಿ ಎಲ್ಲ ನೆಮ್ಮದಿ. ಊರ್ ಬದಿ ಎಷ್ಟು ನೆಮ್ಮದಿ ಅಲ್ಲ. ಪರೂರಾಗೆ 60,000 ರೂಪಾಯಿ ಸಂಬಳ ತಕೊಂಡ್ರು ಊರ್ ಬದೆಗೆ 600 ರೂಪಾಯಿ ಸಂಬಳ ತಕೊಂಡಷ್ಟು ಖುಷಿ ಆತಿಲ್ಯ. ಅದ ಇಲ್ಲಿಪತಿ ಗೊತ್ತಾತಿಲ್ಲ. ಪರೂರಿಗೆ ಹೋಗಿ ದುಡ್ಡು ಮಾಡ್ಕ ಹಾಂಗೆ ಮಾಡ್ಕ ಹಿಂಗೆ ಮಾಡ್ಕ ಅನ್ಕೊಂಬೋದು. ಅಲ್ಲಿಗೆ ಹೊರ ಮೇಲೆ ಗೊತ್ತಾಗ್ಬೋದು ಊರಿನ ಬೆಲೆ ಎಷ್ಟು ಅಂದೇಳಿ. 6 3 3 ಊರ್ ಬದಿ ನಮ್ಮಲ್ಲಿ ಸವಲತ್ತು ಬೇಕಾದಷ್ಟಿದ್ರು ನಮ್ಮೂರು ಬಿಟ್ಟು ಅವಕಾಶ ಹುಡ್ಕೊಂಡು ಪರೂರಿಗೆ ಹೋಗ್ತಾರೆ. ಆದರೆ ನಮ್ಮ ಕರಾವಳಿ ಭಾಗದಂಗೆ ಒಂದೊಂದು ಊರಿಗೆ ಒಂದೊಂದು ಥರ ಟ್ಯಾಲೆಂಟ್ ಇಪ್ಪು ಕಲಾವಿದ್ರು ಇದ್ರು. ಇಲ್ಲಿಪ್ಪು ಸರಸ್ವತಿ ಪುತ್ರರು ಅಷ್ಟು ಜನ ಒಟ್ಟಿಗೆ ಒಗ್ಗಟ್ಟಾಗಿ ನಿಂತರೆ ನಂಬೋದಂಗೆ ಇಪ್ಪಷ್ಟು ಕಲಾವಿದ್ರು ಎಲ್ಲೂ ಸಿಕ್ಕುವುದಿಲ್ಲ. ಇದು ಪರಶುರಾಮರ ನಾಡು ಹೌದು, ಸರಸ್ವತಿ ಪುತ್ರರ ಬೀಡು ಹೌದು.